ನಮಸ್ಕಾರ ಫ್ರೆಂಡ್ಸ್, G3010 ಈ ಪ್ರಿಂಟರ್ದಿಂದ ಜಾಸ್ತಿ ಫೀಚರ್ಸ್ ಏನಿದೆ ಫ್ರೆಂಡ್ಸ್? ಬ್ಲ್ಯಾಕ್ 6000, ಕಲರ್ಸ್ 7000 ಪ್ರಿಂಟ್ ಬರ್ತಾವೆ ಫ್ರೆಂಡ್ಸ್. ಇದೀಗ ಬಾಕ್ಸ್ ಓಪನ್ ಮಾಡೋಣ. ಇದರೊಳಗೆ ವೈಫೈ ಇದೆ. ವೈಫೈದಿಂದ ಡೈರೆಕ್ಟ್ ಪ್ರಿಂಟರ್ ತೆಗೆಯಬಹುದು. ಒಂದು ಬುಕ್ಕು ಇರುತ್ತೆ, ಅದರಲ್ಲಿ ಒಂದು ಡ್ರೈವ್ CD ಇದೆ. ಈ ಬಾಕ್ಸಲ್ಲಿ ಎರಡನೇದು USB ಡೇಟಾ ಕೇಬಲ್ ಇದೆ. ಒಂದು ಪವರ್ ಕೇಬಲ್ ಕೊಟ್ಟಿದ್ದಾರೆ. ಎರಡು ಕಾರ್ಟ್ರೇಜ್ ಇದೆ. ಇಲ್ಲಿ ಸೈಡ್ ಕೊಟ್ಟಿದ್ದಾರೆ. ಎರಡು ಕಾರ್ಟ್ರೇಜ್ ಇದೆ. ಒಂದು ಬ್ಲ್ಯಾಕ್ ಮತ್ತು ಒಂದು ಕಲರ್. ಬನ್ನಿ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ನಂತರ ಪ್ರಿಂಟರ್ ಇದೆ, ಇದನ್ನು ಹೊರಗಡೆ ತೆಗೆಯೋಣ. ಪ್ರಿಂಟರ್ದಿಂದ ಪ್ಲಾಸ್ಟಿಕ್ ತೆಗೆಯೋಣ. ಪ್ರಿಂಟರ್ ಒಳಗೆ ಬಹಳಷ್ಟು ಟೇಪ್ಸ್ ಹಚ್ಚಿರ್ತಾರೆ, ಅವನ್ನೆಲ್ಲ ರಿಮೂವ್ ಮಾಡಬೇಕು. ಕೇಸರಿ ಕಲರ್ ಬಣ್ಣದ್ದಿದೆ ನೋಡಿ, ಆ ಟೇಪನ್ನು ರಿಮೂವ್ ಮಾಡಿ. ಮೊಬೈಲ್ನಿಂದ ಇಲ್ಲ ಲ್ಯಾಪ್ಟಾಪ್ದಿಂದ ಪ್ರಿಂಟ್ ತೆಗಿಬೋದು. ನಾವು ಮೊದಲು ಕಾರ್ಟ್ರೇಜ್ ಸೆಟ್ ಮಾಡಬೇಕು. ಎರಡು ಕಾರ್ಟ್ರೇಜ್, ಒಂದು ಕಲರ್ ಒಂದು ಬ್ಲ್ಯಾಕ್ ಇದೆ. ಎರಡು ಕಾರ್ಟ್ರೇಜ್ ಹಾಕಿದ ನಂತರ ಲಾಕ್ ಮಾಡಬೇಕು.
ನೆಕ್ಸ್ಟ್ ಒಂದು ಬ್ಲ್ಯಾಕ್ ಇಂಕ್ ಬಾಟಲ್ ಇದೆ, ಅದನ್ನು ಇದರಲ್ಲಿ ಫಿಲ್ ಮಾಡೋಣ. ಮತ್ತು ಅದು ಫಿಲ್ ಮಾಡಿದ ನಂತರ ಇಲ್ಲಿ 3 ಕಲರ್ಸ್ ಇಂಕ್ ಬಾಟಲ್ ಇವೆ. ಈ 3ರಲ್ಲಿನೂ ಕಲರ್ ಫಿಲ್ ಮಾಡೋಣ. ಮೇಲುಗಡೆ ಜೆರಾಕ್ಸ್ ಮಾಡಿ ನೀವು ಪ್ರಿಂಟ್ ತೆಗಿಬೋದು. ಫಿಲ್ ಆದ ನಂತರ ಪ್ರಿಂಟರ್ ಬಂದ್ ಮಾಡಬೇಕು. ಪವರ್ ಕೇಬಲ್ ಹಾಕಬೇಕು. ಪ್ರಿಂಟ್ ಆನ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ ಪವರ್ LED ನಿಂತ ಮೇಲೆ ಬ್ಲ್ಯಾಕ್ ಬಟನ್ ಇದೆ ನೋಡಿ, ಒಮ್ಮೆ ಒತ್ತಿ. ಆವಾಗ ಇಂಕ್ ಚಾರ್ಜ್ ಆಗುತ್ತೆ. ಇಂಕ್ ಚಾರ್ಜ್ ಆಗಬೇಕಂದ್ರೆ ಆ ಇಂಕ್ ಚಾರ್ಜ್ ಅಂದರೆ ಪೈಪ್ದಿಂದ ಇಂಕ್ ಬರುತ್ತೆ, ಅದೆಲ್ಲ ಕಾರ್ಟ್ರೇಜಿಗೆ ಮೂವ್ ಆಗಬೇಕು. ನೀವು ಟೆಸ್ಟ್ ಪ್ರಿಂಟ್ ಕೊಟ್ಟು ನೋಡಬಹುದು. ಈಗ ಪ್ರಿಂಟ್ ತೆಗೆಯಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.